ನಿಮ್ಮಂತ ಎಷ್ಟೋ ಜನ ಅಧ್ಯಕ್ಷರು ಈ ಸಮಾಜದ ಜನರನ್ನು ಸುಧಾರಿಸಬೇಕೆಂದು ಕರಕ್ಕೆ ಕಣ್ಣಕ್ಕೆ ಕಟ್ಟಿ ದುಷ್ಟ ಜನರ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಸತ್ತು ಹೋಗಿಲ್ಲವೇ? ಅದರಂತೆ ಮುಂದು ನಿಮಗೂ ಏನಾದರೂ ಹೆಚ್ಚು ಕಡಿಮೆಯಾದರೆ ಸ್ವಾಮಿ
ನಿನ್ನ ಪಾದದ ಮೇಲೆ ವೀರ ಮರಣ. ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ. ಅಪ್ಪ, ತಂದೆ ತಾಯಿಗಳಾದ ಬೀಬಿಕೊಮ್ಮ ಕಲ್ಲು ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನದು? ಏನಿಲ್ಲ ರಾಯಣ್ಣ, ಸುಮ್ಮನೆ ಮಾತನಾಡುತ್ತಾ ಅಷ್ಟೇ. ಎಲ್ಲದ ವಿಷಯ ಕೇಳಿ ಮನ ನೋಯಿಸಿಕೊಳ್ಳಬೇಡ. ಊಟ ಮಾಡುವೆಯಂತೆ. ಯಾಕಪ್ಪ? ಗಂಡು ಬ್ರಹ್ಮಾಂಡದ ಗಂಡು ಬೇರುಂಡ ಜೀವದ ಸಿಡಿಲು ಮರಿಯಂತೆ ಇನ್ನು ನಿನ್ನ ಮಗ ರಾಯಣ್ಣ ಜೀವಂತನಿರುವಾಗ ನಿನಗೇಕೆ ಭಯ? ಒಂದು ವೇಳೆ ನನಗೆ ಹೇಳದಿದ್ದರೆ ನಿನಗೆ ನಿನ್ನ ಮಗ ರಾಯಣ್ಣ ಹೇಳಪ್ಪ, ಏನಾಯ್ತೆಂದು? ನಿನ್ನೆ ಶ್ರೀ ಬಸವ ಜಯಂತಿಯಲ್ಲಿ ಒಂದು ಚಿಕ್ಕ ಜಗಳವಾಯಿತು. ಏನು? ಬಸವ ಜಯಂತಿಯಲ್ಲಿ ಜಗಳವಾಯಿತೆ? ಅಪ್ಪ, ಯಾರವರು ನಿನ್ನ ಜೊತೆ ನ್ಯಾಯ ಮಾಡಿದವರು? ಬೇರೆ ಯಾರೂ ಅಲ್ಲ ರಾಯಣ್ಣ, ಆ ಕಟುಕ ಶ್ರೀಮಂತ ಶಿವರುದ್ರನ ಕಡೆಯವರು. ಅಪ್ಪ, ನಿಮಗೆದುರಾದ ಶಿವರುದ್ರನ ಕಡೆಯವರು ಹೆಣ ಇಂದು ಈ ಭೂಮಿಗೆ ಬಿದ್ದು ಆ ಬಂಡ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗಲೇ ಹತ್ತಿನಂತೆ ಹಾರಿ ಹೋಗಿ ಅವರ ರುಂಡ ಮುಂಡರಿಂದ ಬೆಳಗಿಸಿದರು. ರಾಯಣ್ಣ, ನಿಲ್ಲು ರಾಯಣ್ಣ. ಬೇಕಾದ 5 ಲಕ್ಷ ಹಣ ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ವಸೂಲಿ ಮಾಡಿಕೊಂಡು ಬರಬೇಕು.
ಎಂದು ಹೋಗಿದ್ದೆ ಪಾರ್ಟ್ನರ್. ಆದರೆ ಅದೇ ಸಮಯದಲ್ಲಿ ನಿಮಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ನಿಮಗೆ ನೋಡಬೇಕೆಂದು ಆತುರದಲ್ಲಿ ಹಾಗೇ ಮರಳಿ ಬಂದು ಬಿಟ್ಟೆ. ನಾನು ಸತ್ತಿದ್ದರೂ ಪರವಾಗಿಲ್ಲ ರಣವಿಕ್ರಮ್. ನೀನು ಹಣ ವಸೂಲಿ ಮಾಡಿಕೊಂಡು ಬರಬೇಕಿತ್ತು. ಸಾಯುವಂತೆ ಮಾತನ್ನೇಕೆ ನಾಡುವೆ ಪಾರ್ಟ್ನರ್? ನಿನ್ನ ಪ್ರಾಣಕ್ಕಿಂತ ನನಗೆ ಹಣ ಹಚ್ಚಲ್ಲ ಪಾರ್ಟ್ನರ್. ತಂದೆ ತಾಯಿಯರ ಪ್ರೀತಿಯನ್ನು ಚಿಕ್ಕಂದಿಲೇ ಕಳೆದುಕೊಂಡ ದೀನತ ದೃಷ್ಟನಿಗೆ ತಂದೆ ತಾಯಿ ಎಲ್ಲ ನೀ ಆಗಿ ಸಾಕಿರುವೆ ಎಂದಾಗ, ನೀ ದೊಡ್ಡವ ಮಾಡಿರುವೆ ಎಂದಾಗ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕು ಪಾರ್ಟ್ನರ್. 5 ಲಕ್ಷ ಯಾಕೆ? ಸೂರ್ಯ ಉದಯಿಸಿ ಸೂರ್ಯಾಸ್ತವಾಗದ್ರೊಳಗೆ 50 ಕೋಟಿ ತಂದು ಸುರಬಲ್ಲ ಏ ರಣವಿಕ್ರಮ್. ಅಲ್ಲಿ ಫೈಲ್ಯಾಕ್ ರಣವಿಕ್ರಮ್, ಅಲ್ಲಿ ಫೈಲ್ಯಾಕ್. पैसा 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 करता है तो पैसे पे क्यों मरता ಆದರೆ ರಣವಿಕ್ರಮ್, ಈ ಸಮಯದಲ್ಲಿ ಆ ಶಿವರುದ್ರನಿಂದ ನಮ್ಮ ಹಣ ನಾವು ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಶಿವರುದ್ರ ತನ್ನ ಸೇಫ್ಟಿಗಾಗಿ ಮುಂಬೈಯಿಂದ 10 ಜನ ರೌಡಿಗಳನ್ನು ಕರೆದಿದ್ದಾನೆ. 10 ಜನ ರೌಡಿಗಳೇಕೆ ಪಾರ್ಟ್ನರ್? 100 ಜನ ರೌಡಿಗಳು ನನಗೆ ದುರಾಗೆ ನಿಂತರೂ ಕೂಡ ಆ ರೌಡಿಗಳ ಹಿಂಡಿನಲ್ಲಿ ನುಗ್ಗಿ ಆ ಶಿವರುದ್ರನ ಶಿರಚ್ಛೇದನ ಮಾಡಿ ನಮಗೆ ಸೇರಬೇಕಾದ 5 ಲಕ್ಷ ಹಣ ನಾ ತರದಿದ್ದರೆ ನಾನು ನಮ್ಮ ಅಪ್ಪನ ಮಗನೇನಲ್ಲ ಎಂದು. ಹಾಗಾದರೆ ರಣವಿಕ್ರಮ್, ನಾನಿನ್ನು ಬರುತ್ತೇನೆ. जय सिंह बंदा जय सिंह जय सिंह. ಶಿವರುದ್ರ, ನಾಳೆ ನೀ ಆಚರಿಸುತ್ತಿರುವ ನಿನ್ನ ತಂಗಿ ಪ್ರಿಯಾಂಕಾಳ ಬರ್ತ್ಡೇ ನಾನೊಬ್ಬ ಯಮನಾಗಿ ಬಂದು ನಿನ್ನ ತಂಗಿ ಪ್ರಿಯಾಂಕಾಳ ಬರ್ತ್ಡೇ ಸಮಾರಂಭವನ್ನು ಸ್ಮಶಾನ್ ಮಾಡಿ ಅಂದು ನೀ ನನಗೆ ಸಾರಿದ ಬಟ್ಟಂಗಿ ಚಾಲೆಂಜ್ ಮುರಿದು ಮತ್ತೆ ನಾ ನಿಮ್ಮಂತ ಶ್ರೀಮಂತರಿಗೆ ರೌಡಿಯಾಗಿ ಬಾಳದಿದ್ದರೆ ಹೆಸರು ಕೆಂಡದೊಂಡೆ ಉಗ್ರನರ ಭಕ್ಷ ರಣವಿಕ್ರಮನೇ ಅಲ್ಲ. Hey, 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 hey.
ನಮನ ನಿನ್ನ ಮಧುರ ಕಂಠದಿಂದ ಹೊರಸೂಸಿ ಬರುವ ಇಂಪಾದ ಗೀತೆಯನ್ನು ಕೇಳಬೇಕೆಂದು ಹಂಬಲಿಸುತ್ತೇನೆ. ಹಾಡುವೆಯಾ ಕೋಗಿಲೆ? ನನ್ನೊಲಿವೆ ನೀ ನನ್ನ ಚೆಲಿವೆ ಬಳಿ ಬಳಿ ಬಂದು ಸಿಹಿ ಮತ್ತು ಸಿಹಿ ಬತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹೆಗೆ ಸಿಹಿ ಮುತ್ತಿನ 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 ಕಾಣಿಕೆ ನೀ ಬಾರೆ ನನ್ನ ಸನಿಹೆಗೆ
ಅಗ್ನಿ ಸಾಕ್ಷಿ ಸಿಹಿ ಮುತ್ತಿನ ಕಾಣಿಕೆ ನೀನಾರೆ ನನ್ನ ಸನಿಹಕ್ಕೆ ನೀನಾರೆ ನನ್ನ ಸನಿಹಕ್ಕೆ ನೀನಾರೆ ನನ್ನ ಸನಿಹಕ್ಕೆ ತಾಯಿ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ. ನಮ್ಮಂಥ ಈ ಬಡ ರೈತರನ್ನು ಕೈ ಹಿಡಿದು ಕಾಪಾಡಿ ಈ ಬಡ ರೈತರು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡು ತಾಯಿ. ನಿನಗೆ ಅಪ್ಪಾಜಿ ಇನ್ನು ಕೆಲಸ ಮಾಡುತ್ತಿದ್ದೀರಲ್ಲ, ಬನ್ನಿ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿ ಇನ್ನೆಲ್ಲಿದೆ ವಿಶ್ರಾಂತಿ ರಾಯಣ್ಣ? ಈ ರೈತರಿಗೆ ವಿಶ್ರಾಂತಿ ಎಂದು ಕುಳಿತರೆ ಹೊತ್ತು ಗೆದ್ದಿದೆ. ಕೆಲಸ ಹೆಗಲೇರಿ ಕುಳಿತುಕೊಳ್ಳುತ್ತವೆ. ಹಾ, ವಿಶ್ರಾಂತಿಯ ವಿಷಯವರಿಲಿ ರಾಯಣ್ಣ. ಏನಾಯ್ತಪ್ಪ, ನೀ ನೌಕರಿಗೆಂದು ಹೋದ ಕೆಲಸ? ನಾ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಪ್ಪಾಜಿ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಯಾವ ಅಧ್ಯಕ್ಷ ಸ್ಥಾನ ರಾಯಣ್ಣ? ರೈತ ಸಂಘದ ಅಧ್ಯಕ್ಷನಾಗಿ ಇಂದು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಪ್ಪಾಜಿ. ರಾಯಣ್ಣ! ಮುಚ್ಚು ಬಾಯಿ ಮೂರ್ಖ. ಇನ್ನೊಂದು ಸಾರಿ ಅಧ್ಯಕ್ಷನಾಗಿದ್ದೇನೆಂದು ನೀ ನುಡಿದರೆ ಕತ್ತರಿಸಲು ಸಹ ಹೇಸುವುದಿಲ್ಲ. ಈ ನಿನ್ನ ತಂದೆ ಪರಮಶಿವ ಹುಟ್ಟಿ ಇಷ್ಟು ದೊಡ್ಡವನಾದರು ಈ ನಿನ್ನ ಮಗ ರಾಯಣ್ಣನಿಗೆ ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವರಲ್ಲ. ನೀವು ಆದರೆ ಹಿಂದೇಕೂ ಅಧ್ಯಕ್ಷನಾಗಿದ್ದನೆಂದು ವಿಷಯ ಕೇಳಿದ ತಕ್ಷಣ ಈ ನಿನ್ನ ಮಗನ ಕೆನ್ನೆಗೆ ಬಾರಿಸಿದೆಯಲ್ಲ, ಯಾಕೆ ಅಪ್ಪಾಜಿ? ಅಧ್ಯಕ್ಷ ಸ್ಥಾನ ಊರ ಉಸಾಬರಿ ಎಂದರೆ ನನಗೆ ಆಗುವುದಿಲ್ಲ. ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ. ಇದರಿಂದ ನಿನ್ನ ಮನಸ್ಸಿಗೆ ನೋವಾದರೆ ಈ ನಿನ್ನ ತಂದೆಯನ್ನು ಕ್ಷಮಿಸಪ್ಪ, ಬಿಟ್ಟು ಮತ್ಯಾರಿಗಿದೆಯಪ್ಪ ಈ ರಾಯಣ್ಣನ ಮೇಲೆ ಕೈ? ನೀವು ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ ಅಪ್ಪ. ರೈತ ಸಂಘದ ಅಧ್ಯಕ್ಷನ ನಿಮಗೇಕೆ ಕೋಪ ಬರುತ್ತದೆ ಅಪ್ಪ? 25 ವರ್ಷಗಳ ಹಿಂದೆ ರೈತ ಸಂಘದ ಅಧ್ಯಕ್ಷನಾದ ಆ ನನ್ನ ದನಿ
ತಂದೆ ಅಮರವೀರ ಹಾಗೂ ಅನ್ನಪೂರ್ಣ ಸಮಾಜಘಾತಕರ ಕಪಿಮುಷ್ಟಿಯಿಂದ ಸಿಲುಕಿ ಸತ್ತು ಸ್ವರ್ಗ ಸೇರಿದ ಆ ವಿಷಯ ಈ ರಾಯಣ್ಣನ ಮುಂದೆ ಹೇಳಿದೆ. ಬೇಡ, ಈ ಸಮಯದಲ್ಲಿ ಆ ವಿಷಯವನ್ನು ಹೇಳಿದರೆ ರಣರಂಗದ ಕಾಳಗವೇ ನಡೆದು ಹುಟ್ಟೆತ್ತರಕ್ಕೆ ಹೆಣಗಳ ರಾಶಿ ಎಳೆದು ಈ ಊರಿನಲ್ಲಿ ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹ ಅದನ್ನು ಮುಂದೆ ಸಮಯ ಬಂದಾಗ ರಾಯಣ್ಣನಿಗೆ ತಿಳಿಸಿದರಾಯಿತು. ಯಾಕಪ್ಪ ಏನು ಆಳವಾಗಿ ವಿಚಾರ ಮಾಡುತ್ತಾ ನಿಂತಿರುವೆಯಲ್ಲ? ನಿನಗೆ ಅಧ್ಯಕ್ಷನಾಗಬೇಡವೆಂದ ಆ ವಿಷಯವನ್ನು ಈ ಸಮಯದಲ್ಲಿ ಮಾತ್ರ ಕೇಳಬೇಡ ರಾಯ. ಅದೆಲ್ಲವನ್ನು ಮುಂದೆ ಸಮಯ ಬಂದಾಗ ನಿನಗೆ ಹೇಳುತ್ತೇನೆ. ನಿಮ್ಮ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲ. ಆದರೆ ಈ ವಯಸ್ಸಿನಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಬಂದಿದೆ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಪ್ಪ, ಪೂರ್ವ ಜನ್ಮದ ಪುಣ್ಯ. ನಾವು ಮತ್ತೊಬ್ಬರ ಮನೆ ಚೀತದಾಳಾಗಿ ಎಣ್ಣೆ ಕಸ ಮುಸುರಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡರೂ ಚಿಂತೆ. ಆದರೆ ನಮಗೆ ಅಧ್ಯಕ್ಷ ಸ್ಥಾನದ ಸಹವಾಸ ಬೇಡಪ್ಪ, ಬೇಡ. ಅಧ್ಯಕ್ಷ ಸ್ಥಾನ ಬೇಡವೆಂದು ಕಠೋರವಾಗಿ ನುಡಿಯಬೇಡಪ್ಪ. ಈ ನಿನ್ನ ಮಗ ರಾಯಣ್ಣನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ. ಅಧ್ಯಕ್ಷನಾಗುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇದು ಈ ನಿನ್ನ ತಂದೆ ಪರಮಶಿವನ ಹೆಣ ನೋಡಬೇಕಾಗಿದೆ. ಅಪ್ಪ, ಹಿಂದೆ ನಾವು ಚಿಕ್ಕವರಿರುವಾಗ ನಮ್ಮ ಮನೆತನದ ಮೇಲೆ ನಡೆದ ಕೆಟ್ಟ ದುರ್ಘಟನೆಯನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆ ಎತ್ತಿರುವ ನನ್ನ ಎದೆ ಒಡೆದು ಚೂರು ಚೂರಾಗುತ್ತದೆಯಪ್ಪ, ಚೂರು ಚೂರು. ನಿಮಗೆ ಬೇಡವಾದ ಅಧ್ಯಕ್ಷತೆ ನನಗೂ ಬೇಡ. ನಾನು ಅಧ್ಯಕ್ಷನಾಗುವುದನ್ನೇ ಬಿಟ್ಟು ರಾಯಣ್ಣ 100 ಜನರಿಗೆ ಅನ್ನ ಹಾಕಿ 100 ಜನರ ಪ್ರೀತಿ ಗಳಿಸಿ ನೊಂದ ತಾಯಿಯ ಕಣ್ಣೀರರಿಸುವ ಹಾಲು ಮತದ ಹಮ್ಮೀರ ನಿನ್ನಾಸೆಯಂತೆ ಆಗಲಿ ಅಪ್ಪ. ನೀನು ತೋರಿಸಿಕೊಟ್ಟ ದಾರಿಯಲ್ಲೇ ನಡೆಯುತ್ತೇನೆ. ಒಳ್ಳೆಯವರಿಗೆ ಧರ್ಮರಾಯನಾಗಿ, ಕೆಟ್ಟವರಿಗೆ ಯಮಧರ್ಮರಾಯ, ಕಟುಕ ಶ್ರೀಮಂತರಿಗೆ ಶಿವನ ಉರಿಗಣ್ಣಾಗಿ, ನಿನ್ನಾಸೆಯಂತೆ ನೊಂದ ತಾಯಿಯವರ ಕಣ್ಣೀರರಿಸುವ ಮಗ ಹಾಲು ಮತದ ಸರದಾರ ನಾನಾಗುವೆ. ನಿನ್ನ ಪಾದದ ಮೇಲೆ ಕಂಡು ಮೆಟ್ಟಿದ ಈ ಕನ್ನಡ ನಾಡಿನಲ್ಲಿ
ಸತ್ಯ ನ್ಯಾಯ ನೀತಿ ಎಂದು ಹೋರಾಡುತ್ತಾ ನಡೆದು ನಿಮ್ಮ ತಂದೆ ತಾಯಿರಂತೆ ನೀನು ಕೂಡ ದುಷ್ಟರ ಕಪಿಮುಷ್ಟಿಯಲ್ಲಿ ಸಿಲುಕಿ ಸತ್ತು ಹೋಗುವುದು ಬೇಡವೆಂದು ನಿನಗೆ ಅಧ್ಯಕ್ಷನಾಗುವುದು ಬೇಡವೆಂದು ಹೇಳಿದಲ್ಲ. ಈ ನಿನ್ನ ಪಡೆದಪ್ಪ ಪರಮಶಿವನನ್ನು ದಯವಿಟ್ಟು ಕ್ಷಮಿಸಪ್ಪ, ಕ್ಷಮಿಸಪ್ಪ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ಸತ್ಯ ಜಾತಿಯಾಗಿ ಬಾ, ಸತ್ಯ ಜಾತಿಯಾಗಿ ಬಾ. ಜಗದೊಳಗೆ ಇನ್ನೊಮ್ಮೆ ಬಾ. ಶ್ರೀರಾಮಲಿಂಗೇಶ ಶ್ರೀರಾಮಲಿಂಗೇಶ ಹೃದಯ ಸಮುದ್ರ ಕಲಗಿ ಒತ್ತಿದ ದೇಶವ ಬೆಂಕಿ. ಹೃದಯ ಸಮುದ್ರ ಕಲಗಿ ಒತ್ತಿದ ದೇಶವ ಬೆಂಕಿ. 25 ವರ್ಷಗಳ ಹಿಂದೆ ಕೊಲೆ ಸೂಲಿಗೆ ಕಳ್ಳತನ ಮಾಡಿ ಬದುಕುತ್ತಿದ್ದ ಈರನರುದ್ರ ಎಂದು ಕೋಟ್ಯಾಧೀಶ್. But ಇನ್ನು ಆ ಶಿವರುದ್ರನ ತಂಗಿ ಪ್ರಿಯಾಂಕ ಈರನರುದ್ರನ ಕಾಮಕ್ಕೆ ತುತ್ತಾಗಲೇಬೇಕು. ಪಕ್ಕ ಬಲಿತ ಹಕ್ಕಿಯಂತೆ ಆ ಪ್ರಿಯಾಂಕಾ ತನ್ನ ಮನಸ್ಸಿಚ್ಛೆಯಂತೆ ಗರಿ ಬಿಚ್ಚಿ ಹಾರಾಡುತ್ತ ಇತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಬಾ ಬಾ. ನಿಲ್ಲು. ಯಾರು? ನಾನು ಪಕ್ಕ ದೂರ ಗರ್ಭ ಶ್ರೀಮಂತರಣ ರುದ್ರ. ಪ್ರಿಯಾಂಕಾಯನ್ನು ತಡೆಯುವುದರಿಂದ ಮಹತ್ವ ಹುಟ್ಟುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗಿಸುತ್ತಿರುವ ನಿನ್ನ ಬಾಳಿಗೆ ಆಶ್ರಯವಾಗಬೇಕೆಂದು ನಿಲ್ಲಿಸಿ ಅದರ ಅವಶ್ಯಕತೆ ನನಗಿಲ್ಲೋ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಪ್ರಿಯಾಂಕಾ. मन मर्जी का हूँ, किसी के बुलाए पर नहीं जाता. मैं मन मर्जी का हूँ, किसी के बुलाए पर नहीं जाता. अपना बेजा करे मत कर, मैं किसी के समझ में नहीं आता. ನೋಡು, ನೀನು ಹೀಗೆ ಹಾರಾಡಿದರೆ ನನ್ನ ಅಣ್ಣನಿಗೆ ಹೇಳಿ ನಿನಗೆ ಮೈ ಚಾರ್ಮ ಸುಲಿಸಿ ತಾನಮ್ಮನ ಗುಡಿಯ ಮುಂದೆ ನೇತು ಹಾಕಿಸಿರ್ಬೇಕು. ಪ್ರಿಯಾಂಕಾ, ನನ್ನ ಮೈ ಚಾರ್ಮ ಸುಲಿದು ಮಾರಮ್ಮನ ನೇತು ಹಾಕಿಸಿರುವನೇ.
ಅಧ್ಯಕ್ಷನಾದ ಅಮರವೀರನನ್ನು ಕೊಲೆ ಮಾಡಿಸಿ ಮಾತಿನ ಪ್ರಕಾರ ನನಗೆ ಕೊಡಬೇಕಾದ ಹಣ ಕೊಡದೆ ಏಡಿಯಾಗಿ ತಲೆ ಮರೆಸಿಕೊಂಡು ಕುಳಿತಿರುವ ನಿನ್ನಣ್ಣ ಶಿವರುದ್ರ ನೆನಸತ್ತ ಷಂಡ ಗಂಡಸು ಬಾರಲೇ ಬಾ ನನ್ನನ್ನು ಪ್ರೀತಿಸು ಬಾ ದೂರ ಸರಿದು ನಿಂತು ಮಾತನಾಡಲೇ ಕತ್ತೆ. ನಿಮ್ಮಂತ ಭಂಡರಿಗೆ ಮನಸ್ಸು ಒಪ್ಪಿಸಲು ನಾನೇನು ತಿರುಕನ ತಂಗಿ ಅಲ್ಲ, ಶ್ರೀಮತ್ ಕೋಟ್ಯಾಧೀಶ್ವರುದ್ರನ ತಂಗಿಯು ನಾನು. ಶ್ರೀಮಂತನ ತಂಗಿ ಸಂಜೆ ಹೊತ್ತಿನಲ್ಲಿ ಮಾಡಿ ಮೇಲೆ ನಿಂತು ಪುಟಿ ಪುಟಲು ಬರುತ್ತಿರುವ ಕಾಲೇಜ್ ಹುಡುಗನಿಗೆ ಕೈ ಮಾಡಿ ಕರೆದು ಮನಸ್ಸು ಕೊಡುವ ಶ್ರೀಮಂತನ ತಂಗಿ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ. ಮುಚ್ಚಲೇ ಬಾಯಿ ರಾಕ್ಷಸ. ನನ್ನ ಬಗ್ಗೆ ಈ ರೀತಿಯಿಂದ ಮಾತನಾಡಲಿಕ್ಕೆ ನಾಚಿಕೆ ಆಗುತ್ತಿದೆ. ನಿನ್ನ ದೇಶ ಜನ್ಮಕ್ಕೆ ತೂ ಕಟುಕ. ಲೇ ಲೇ ಸೊಕ್ಕಿನ ಅಣ್ಣ ಪ್ರಿಯಾಂಕ ಬಹದ್ದೂರ ನೆನೆಸಿಕೊಂಡಿರುವ ವೀರನಾರ್ಜುನ ಕೆನ್ನೆಗೆ ಬಾರಿಸಿದ್ಯಾ ಕೆಟ್ಟ ಎಣ್ಣೆ. ಮುಗಿಯಿತು ನಿನ್ನ ಗತಿ. ಅಯ್ಯೋ. ಅಯ್ಯೋ ಅಪ್ಪಡಿ. ಅಯ್ಯೋ ಅಪ್ಪಡಿ. ಅಯ್ಯೋ ಅಪ್ಪಡಿ. ಅಯ್ಯೋ ಅಪ್ಪಡಿ. ಮೊದಲು ಕೈ ಬಿಡು ಈ ಶ್ರೀಮಂತ ಕುಮಾರ. ನನ್ನ ಪ್ರೇಮದ ವಿಷಯದಲ್ಲಿ ಹುಡಿ ಎಬ್ಬಿಸಿದ ಹೊಮ್ಮನಂತೆ ಅಡ್ಡಯಿಸಿದಂತ ನೀನ್ಯಾವಲೇ ಬಡವ. ಶ್ರೀಮಂತರೆಂಬ ನಿಮ್ಮಂತ ಮದವೇರಿದ ಮದ್ದಾನಿಗಳಿಗೆ ಗಂಡದೆ ಹರಿಯುವಂತೆ ಒದ್ದು ಬುದ್ಧಿ ಗಳಿಸಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಯಮ ಹುಲಿರಾಯ. ಬರೀ ಹುಲಿರಾಯ ಅಷ್ಟಲ್ಲಲ್ಲೇ ನಿಮ್ಮಂತ ಢಕಾಯಿತರಿಗೆ ಸಡ್ಡು ಹೊಡೆದು ನಿಲ್ಲುವ ಹಾಲು ಮತದ ಸರದಾರ. ಕ್ರಾಂತಿಗಾಗಿ ಸಿಡಿದೆದ್ದ ರಾಯಣ್ಣ. ಲೇ ರಾಯ, ಹಾಲು ಮತದ ಸರದಾರ ಕ್ರಾಂತಿಗಾಗಿ ಸಿಡಿದೆದ್ದ ರಾಯಣ್ಣ ನಾನೆಂದು ನೀ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ನಿನ್ನ ಹೆಣ ಬೀಳುವುದು ಈರಣರ್ಜನ ಕೈಯಲ್ಲಿ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಇಲ್ಲಿಂದ ಪಾರಾಗು. ಕೈಲಾಗದ ಹೇಡಿ ಎಂದು ಅವಳನ್ನು ನಿನಗೆ ಬಿಟ್ಟು ಕೊಟ್ಟು ನಿನ್ನ ಕಾಲ್ತೆಗೆಯಲು ಬಂದಿಲ್ಲ ರಣರುದ್ರ. ಈ ರಾಯಣ್ಣನ ಹೆಣೆ ಬಿದ್ದರೂ ಚಿಂತೆ ಇಲ್ಲ. ಅಂತ ದರ್ಪದ ಢಕಾಯಿತರಿಗೆ ಸಡ್ಡು ಹೊಡೆದು ನಿಲ್ಲುವ ಕ್ರಾಂತಿಯುಗ. ಹುಟ್ಟ ಗುಣ ಲೇ ರಾಯ, ಹುಟ್ಟ ಗುಣದ ಹಠಯೋಗಿ ರಾಯಣ್ಣ ನಾನೆಂದು ಹಠವೆಂದು ಹಾರಾಡಿ ಈರಣರುದ್ರನಿಗೆ
ನಿಮಗೆ ಮರ್ಯಾದೆಯಿಂದ ಹೇಳುತ್ತೇನೆ, ನಿಮ್ಮ ಕೈಯಲ್ಲಿರುವ ತುಂಬಿದ ಸೂಟ್ಕೇಸ್ ನನಗೊಪ್ಪಿಸಿ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ರೈಟ್ ಹೇಳಿ. ಮೊದಲು ನೀ ನಮ್ಮಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಬದುಕು. ನಿನ್ನದೇ peace, ಎಚ್ಚರ. ಎಚ್ಚರ. ನನಗೆ ಎಚ್ಚರ ಹೇಳುವ ಮೂರ್ಖ ಮಕ್ಕಳೇ, ಹಿಂದೆ ಯಾವುದೋ ಒಂದು ಕೇಸಿನಲ್ಲಿ ಶಿವರುದ್ರನಿಗೆ ನೀವಿಬ್ಬರು ಮೋಸ ಮಾಡಿರುವ ಸೇಡಿಗಾಗಿ ಶಿವರುದ್ರ ಈಗ ಆ ಸೇಡು ತೀರಿಸಿಕೊಳ್ಳಲು ಶಿವರುದ್ರ ನಿಮ್ಮ ಕೈಯಲ್ಲಿರುವ ಸೂಟ್ ಕೇಸಿನಲ್ಲಿ ಒಂದು ಬಾಂಬಿನ ಬಟನ್ ಆನ್ ಮಾಡಿದ್ದೀರಿ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಪ್ರಾಣ ಹಾರುವುದು. ಖಂಡಿತ ನಾನು ಬರುತ್ತೇನೆ. ಗುಡ್ ಬಾಯ್. ನೀನೇ ನಮ್ಮನ್ನು ಕಾಪಾಡಬೇಕು. ಕೊಡಿ ನಿಮ್ಮ ಕೈಯಲ್ಲಿರುವ ಸೂಟ್ ಕೇಸ್. ಮುಗಿಯಿತು ನಿಮ್ಮ ಆಯುಷ್ಯ. ಈ ರಣವಿಕ್ರಮನನ್ನು ಎದುರು ಹಾಕಿಕೊಂಡ ಗಂಡರು ಯಾರೂ ಉಳಿಯುವುದಿಲ್ಲ. ಒಂದು ವೇಳೆ ಈ ಜಗದಲ್ಲಿ ಯಾವನಾದರೂ ಈ ನರಭಕ್ಷಕನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವರಿಗೆ ಸಾವೇ ಗತಿ. ಶ್ರೀಮಂತರಿಗೆ ಗಂಡ, ಹುಲಿಗಳಿಗೆ ಹೆಬ್ಬುಲಿ. ರಣವಿಕ್ರಮ ಕಾಲಿಟ್ಟರೆ ಬೆಂಕಿಯಂತೆ, ಕಣ್ಣಿಟ್ಟರೆ ಜೂನಿಯರ್ ಕಂಗೆಟ್ಟ ಹುಲಿಯಂತೆ.